ರೈತರು ಕಬ್ಬಿನ ಒಂದು ಬೆಂಬಲ ಬೆಲೆಯನ್ನು ಕೊಡಬೇಕಂತಂದು ಏನು ಹೋರಾಟಕ್ಕೆ ನಿಂತಿದ್ದಾರೆ. ಎಲ್ಲ ಸರ್ಕಾರಗಳು ಮಾತಾಡ್ತಾವ. ರೈತ ಇವತ್ತು ದೇಶದ ಬೆನ್ನೆಲುಬು. ದೇಶದ ಬೆನ್ನೆಲುಬ ಮುರಿದು ಮೂರಾಬಟ್ಟೆ ಆಗ್ಯದ. ಇವತ್ತು ಪ್ರತಿಯೊಬ್ಬರು ರೈತರು ಇವತ್ತು ಹೊಲದಾಗ ಕೆಲಸ ಮಾಡಿ ಅವ್ರ ಬೆವರು ಸುರಿಸಿ ಅವ್ರ ಕಬ್ಬು ಬೆಳೆದಿರ್ತಾರೆ. ಅದನ್ನು ಇವರು ಎ ಸಿ ರೂಮ್ನಾಗ ಕೂತು ಕಿಶಿಂದ ಡಿಸೈಡ್ ಮಾಡ್ತಾರೆ ಎಷ್ಟು ರೇಟ್ ಕೊಡ್ಬೇಕಂತಂದು. ಪಾಪ ಅವ್ರು ರೈತರು ಎಲ್ಲಿ ಹೋಗ್ಬೇಕು? ಹಿಂಗಾಯ್ತು ಅವ್ರ ಪರಿಸ್ಥಿತಿ ಏನು? ಒಬ್ಬ ರೈತನ ಪರಿಸ್ಥಿತಿ ಹೆಂಗಾಗಿಬಿಟ್ಟದಂದ್ರೆ ಒಮ್ಮೆ ನೀರು ಹೆಚ್ಚಾಯಿತು, ನೀರು ಬಂದುಬಿಡ್ತಾವೆ ಹೊಲದಾಗ, ಕಡಿಮೆ ಆಯಿತು, ಅದೊಂದು ಪರಿಸ್ಥಿತಿ. ಅದಕ್ಕೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಏನು ರೈತರ ಹೋರಾಟದ ಅದು ಕೊಡಬೇಕಾಗ್ತದೆ ಹೋರಾಟ. ಅವ್ರಿಗೇನು ಬೆಲೆ ಹೆಚ್ಚಿಗೆ ಕೊಡಬೇಕಾಗ್ಯದ ಅದು ಕೊಡಬೇಕು. ಯಾಕಂದ್ರೆ ರೈತ ಸತ್ತಾನ ಈಗಿಂದಲ್ಲ, ಯಾವ ಕಾಲದಿಂದಲೂ ರೈತನಿಗೆ ಹಣೆಬಾರ ಕೆಟ್ಟದ. ಯಾಕಂದ್ರೆ ಬೆಳೆದದ್ರ ಬೆಲೆ ಡಿಸೈಡ್ ಮಾಡೋರು ಬೇರೆಯವ್ರೆ. ಆ ಬೆಳೆದಿದಂಥ ಬೆಲೆನೇ ಸಿಗೋದಿಲ್ಲ ಅವನಿಗೆ. ಅವ ಎಷ್ಟು ಕಷ್ಟಪಟ್ಟಿರ್ತಾರೆ, ಎಷ್ಟು ತ್ರಾಸಾಗಿರ್ತದೆ. ಇವತ್ತು ಅವರ ಒಂದು ಹೋರಾಟಕ್ಕೆ ನಾನು ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀನಿ. ಅವರ ಹೋರಾಟ ಮುಗಿಯೋ ತನಕ ಅವ್ರ ಜೊತೆಯಲ್ಲೇ ಇರ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟ ಮಾಡಿ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅಥವಾ ಕಾರ್ಖಾನೆ ಮಾಲೀಕರು ಇರ್ಬೋದು, ರೈತರಿಗೆ ಅವರ ತಕ್ಕಂಗೆ ಬೆಲೆ ಕೊಡುವಂಥ ಒಂದು ವ್ಯವಸ್ಥೆ ಮಾಡಬೇಕಂತಂದ್ರೆ ಆಗ್ರಹ ಮಾಡಿ.